ಈಗ ನಾವು ರೂಲ್ ನಂಬರ್ ಟೂ ಅಲ್ಲಿದ್ದೀವಿ. ಅಂದರೆ ಇಂಗ್ಲೀಷಲ್ಲಿ ನಾವು ಏನೇ ರೀಡಿಂಗ್ ಆ್ಯಂಡ್ ರೈಟಿಂಗ್ ನಮಗೆ ಏನೇ ನಾವು ಕಲ್ತ್ರು, ಫೋನಿಕ್ಸು, ಬ್ಲೆಂಡಿಂಗು, ಅದು ಇದು ಎಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಏನೇ ಕಲ್ತ್ರು ಒಂದಷ್ಟು ವಿಷಯಗಳು ನಮಗೆ ಡೌಟ್ ಬರುತ್ತೆ, ಇದು ಯಾಕೆ ಹಿಂಗೆ ಅಂತ. ಅದಕ್ಕೆ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಗೊತ್ತಿದ್ರೆ, ಸ್ಪೆಲ್ಲಿಂಗ್ ರೂಲ್ಸ್ ನೀವು ತಿಳ್ಕೊಂಡಿದ್ರೆ ನಿಮಗೆ ರೀಡಿಂಗ್ ರೈಟಿಂಗ್ ಅಲ್ಲಿ ಓದ್ಬೇಕಾದ್ರೆ ನಿಮಗೆ ಸಹಾಯ ಆಗ್ಲಿಕ್ಕಿಲ್ಲ. ಬಟ್ ಓದಿದ ನಂತರ ಇದು ಯಾಕೆ ಹಿಂಗಿದೆ ಅಂತ ನಿಮಗೆ ಡೌಟ್ ಬಂದಾಗ ಆ ಡೌಟ್ ಕ್ಲಿಯರ್ ಆಗಲಿಕ್ಕೆ ನಿಮಗೆ ಒಂದಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈಗ ನಾವು ಸ್ಪೆಲ್ಲಿಂಗ್ ರೂಲ್ ನಂಬರ್ 2 ಅಲ್ಲಿ ಇದ್ದೀವಿ. 2 ಅಲ್ಲಿ ನಾನೇನು ಹೇಳಿದೆ, ಸೊ ಈ ಅಕ್ಷರ, ಈ ಅನ್ನೋ ಅಕ್ಷರ ಕೊನೆಯಲ್ಲಿ ಬಂದಾಗ ಸೈಲೆಂಟ್ ಆಗುತ್ತೆ. ಸೈಲೆಂಟ್ ಆಗೋದ್ರದ್ದು ಜೊತೆಗೆ ಅದ್ರ ಪಕ್ಕದಲ್ಲಿ ವೊವೆಲ್ ಏನಿದೆ ಆ ವೊವೆಲ್ ನ ಅದು ಲಾಂಗ್ ವೊವೆಲ್ ಮಾಡುತ್ತೆ, ಆಲ್ಮೋಸ್ಟ್ ಇನ್ ಆಲ್ ಕೇಸಸ್. ಬಟ್ ಎಕ್ಸೆಪ್ಷನ್ ಏನು, TIVE ಅಲ್ಲಿ ಆಗಲ್ಲ. ಆಮೇಲೆ ಇಲ್ಲಿ ನೋಡಿ, TIVE ಅಲ್ಲಿ ಆಗಲ್ಲ. TIVE ಟೈವ್ ಅಂತ ಹೇಳಲ್ಲ ನಾವು, ಟಿಪ್. ಉದಾಹರಣೆಗೆ ಆಕ್ಟಿವ್, ಮೋಟಿವ್, ನೇಟಿವ್, ಡಿಟೆಕ್ಟಿವ್. ಓಕೆ, ಹಾಗೆ SIVE ಅಲ್ಲಿ ಆಗಲ್ಲ. ಉದಾಹರಣೆಗೆ SIVE ಅಲ್ಲಿ ನೋಡಿ, ಅಬ್ಯೂಸಿವ್, ಮ್ಯಾಸಿವ್, ಅಬ್ರೇಸಿವ್, ಕರ್ಸಿವ್. ಸೈವ್ ಅಂತ ಆಗಲ್ಲ. ಸೊ ಈ ರೂಲ್ ಪ್ರಕಾರ ಇಲ್ಲಿ ಏನಾಗಬೇಕು, ಇಲ್ಲಿ ಇ ಬಂದಿದೆ, ಇದು ಐ ಏನಾಗುತ್ತೆ, ನಮಗೆ ಐ ಅಂತಾನೆ ಹೇಳ್ಬೇಕಾಗುತ್ತೆ. ಅವಾಗ ಅಬ್ಯೂಸೈವ್ ಆಗಬೇಕು. ಬಟ್ ಇಲ್ಲಿ ಆಗೋದಿಲ್ಲ, ಬಿಕಾಸ್ ಈ ಕಾಂಬಿನೇಷನ್ಗೆ ಈ ರೂಲು ಅಪ್ಲೈ ಆಗಲ್ಲ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಎಕ್ಸೆಪ್ಷನ್ಸ್ ಇನ್ನೂ ನೋಡಿ, ಇನ್ನೂ ಒಂದಷ್ಟು ಎಕ್ಸೆಪ್ಷನ್ಸ್ ಇದಾವೆ, ನೋಡೋಣ. ಇನ್ನು ಕೆಲವು ಒಂಥರ ಬರುತ್ತೆ, ಕೆಲವುದು ಎರಡು ತರ. ಅಂದ್ರೆ ಲಾಂಗ್ ವೊವೆಲ್ ಬರುತ್ತೆ, ಕೆಲವು ಕಡೆ ಲಾಂಗ್ ವೊವೆಲ್ ಬರೋದಿಲ್ಲ. ಆ ತರ ಎಕ್ಸಾಂಪಲ್ಸ್ ನೋಡಿ. ಐಸ್, ಡೈಸ್, ಡಿವೈಸ್, ರೈಸ್, ಲೈಸ್, ಸಫೈಸ್, ಟ್ವೈಸ್. ಓಕೆ, ಸೊ ಇಲ್ಲಿ ಐ ಅಂತ ಬರ್ತಾ ಇದೆ. ಇಲ್ಲಿ ನೋಡಿ, ಅಡ್ವೈಸ್, ಚಾಯ್ಸ್, ಲೈಸ್, ಮೈಸ್, ಪ್ರೈಸ್, ಸ್ಯಾಕ್ರಿಫೈಸ್, ಥ್ರೈಸ್. ಓಕೆ, ಐಸ್ ಬರ್ತಾ ಇದೆ. ಬಟ್ ವೈಸ್, ಎಂಟೈಸ್, ನೈಸ್, ಸ್ಪೈಸ್, ಟ್ರೈಸ್. ಸೊ ಇಲ್ಲೆಲ್ಲ ನಿಮಗೆ ಈ ಇದೆ, ಇದು ಲಾಂಗ್ ಆಗ್ತಾ ಇದೆ. ಬಟ್ ಇಲ್ಲಿ ನೋಡಿ, ಅಕಂಪ್ಲೈಸ್ ಅಲ್ಲ, ಐ ಬರೋದಿಲ್ಲ. ಅಕಂಪ್ಲಿಸ್, ನೋಟಿಸ್, ಆಫೀಸ್, ಮಲಿಸ್, ಪ್ರೆಜುಡಿಸ್, ಕವರ್ಡಿಸ್, ಲ್ಯಾಟಿಸ್. ಸೊ ಇಲ್ಲಿ ಈ ಇದೆ, ಈ ಐ ಇದೆಯಲ್ಲ, ಐ ಲಾಂಗ್ ಐ ಆಗಲ್ಲ, ಇಲ್ಲಿ ಆಗತ್ತೆ. ಇಲ್ಲೂ ICE ಕಾಂಬಿನೇಷನ್ ಇದೆ, ಎಲ್ಲ ICE ಕಾಂಬಿನೇಷನ್ ಇದೆ. ಇಲ್ಲೂ ICE. ಸೊ ಇಲ್ಲಿ ಐಸ್ ಆಗುತ್ತೆ, ಇಲ್ಲಿ ಇಸ್ ಆಗುತ್ತೆ, ಇಲ್ಲಿ ಐಸ್ ಆಗುತ್ತೆ, ಇಲ್ಲಿ ಇಸ್ ಆಗುತ್ತೆ. ಓಕೆ, ಸೊ ಅದು ಯಾವ ಕಾಂಬಿನೇಷನ್ ಅಂತ ನಾವು ಅಲ್ಲ, ಕಾಂಬಿನೇಷನ್ ಒಂದೇನೆ. ಯಾವ ವರ್ಡ್ ಅಲ್ಲಿ ನಿಮಗೆ ಇಸ್ ಅಂತ ಬರುತ್ತೆ, ಯಾವ ವರ್ಡ್ ಅಲ್ಲಿ ಐಸ್ ಅಂತ ಬರುತ್ತೆ, ಅದು ತುಂಬಾ ಮುಖ್ಯ, ನಾವು ತಿಳ್ಕೋಬೇಕು ಅದನ್ನ. ಓಕೆ, ಸೊ ಅದು ಹೇಗೆ ಪ್ಯಾಟರ್ನ್ ಇದೆಯಾ, ಪ್ಯಾಟರ್ನ್ ಏನಿಲ್ಲ, ವರ್ಡ್ಸ್ ಅನ್ನ ತಿಳ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಅಕಂಪ್ಲಿಸ್, ನೋಟಿಸ್, ಆಫೀಸ್, ಮಲಿಸ್, ಪ್ರೆಜುಡಿಸ್, ಕವರ್ಡಿಸ್, ಲ್ಯಾಟಿಸ್. ಇಲ್ಲಿ ಇಸ್ ಐಸ್ ಅಂತ ಬರಲ್ಲ. ಪ್ರಾಕ್ಟಿಸ್, ಸರ್ವಿಸ್, ಪೊಲೀಸ್, ವಾಯ್ಸ್, ಜಸ್ಟಿಸ್, ಜ್ಯೂಸ್, ಅಪ್ರೆಂಟಿಸ್. ಸೊ ಈ ತರ ವರ್ಡ್ಸ್ ಅಲ್ಲಿ ನಿಮಗೆ ಕೊನೆಯಲ್ಲಿ ಬರುವಂತದ್ದು ICE ಬಂದ್ರೂ ಅದು ಇಸ್ ಅಂತಾನೆ ಹೇಳಬೇಕು. ಇಲ್ಲಿ ICE ಐಸ್. ಓಕೆ, ಸೊ ದಿಸ್ ಇಸ್ ದ ಮೈನ್ ಡಿಫರೆನ್ಸ್. ಆದ್ರೆ ಇದಕ್ಕೆ ಪ್ಯಾಟರ್ನ್ ಇದೆಯಾ ಅಂತ ಕೇಳಿದ್ರೆ ಪ್ಯಾಟರ್ನ್ ಇಲ್ಲ. ಇವೆಲ್ಲ ಎಕ್ಸೆಪ್ಷನ್ಸ್. ಅಂದ್ರೆ ಇದು ಐಸ್ ಆಗುತ್ತೆ, ಬಟ್ ಇದು ಇಸ್ ಆಗುತ್ತೆ, ಎಕ್ಸೆಪ್ಷನ್ ಇದೆ. ಅಂದ್ರೆ ಆ ಲೆಕ್ಕದಲ್ಲಿ ನಾವಿಲ್ಲಿ ICE ಬರಿಬಹುದು, ಬಟ್ ICE ಎಲ್ಲಾ ಕಡೆ ಇಸ್ ಅಂತ ಆಗಲ್ಲ, ಐಸ್ ಅಂತ ಆಗುತ್ತೆ ಇಲ್ಲೂ. ಅದಕ್ಕೆ ನಾನು ಸಪರೇಟ್ ಆಗಿ ಕೊಟ್ಟಿದ್ದೀನಿ ನಿಮಗೆ. ಓಕೆ, ರೈಟ್.
ನೆಕ್ಸ್ಟ್ ಇಲ್ಲೊಂದಿಷ್ಟು ವರ್ಡ್ಸ್ ಇದೆ ನೋಡಿ. ಅಂದ್ರೆ ಇದನ್ನ ನಾನು ಸಪರೇಟ್ ಮಾಡಿದ್ದೀನಿ, ಕ್ಯಾಟಗರೈಸ್ ಮಾಡಿ. TICE ಬರುವಂಥದ್ದು, TICE ಬರುತ್ತೆ, ಪ್ರಾಕ್ಟೀಸ್, ಜಸ್ಟಿಸ್, ನೋಟಿಸ್, ಲ್ಯಾಟಿಸ್, ಅಪ್ರೆಂಟಿಸ್. ಬಟ್ ಇಲ್ಲಿ TICE ಇದೆ, ಇದು ಎಂಟಿಸ್ ಅಲ್ಲ, ಎಂಟೈಸ್. ಹಾಗೆ VICE ಇದೆ, ವಾಯ್ಸ್, ಡಿವೈಸ್, ಸರ್ವಿಸ್, ನಾಯ್ಸ್. ಓಕೆ. LICE ಇದೆ, ಪೊಲೀಸ್, ಅಕಾಂಪ್ಲಿಸ್, ಮ್ಯಾಲಿಸ್, ಆಲಿಸ್, ಲೈಸ್, ಸ್ಲೈಸ್. ಸೊ ಈ ಸ್ಲೈಸ್, ಲೈಸ್ ಇವೆರಡು ಐ ಅಂತ ಬರುತ್ತೆ. ಇಲ್ಲಿ VICE ಇದೆ, ಸಾರಿ DICE ಇದೆ, ಕವರ್ಡಿಸ್, ಪ್ರೆಜುಡಿಸ್, ಡೈಸ್. ಸೊ ಇಲ್ಲಿ ಡಿಸ್ ಇದು ಡೈಸ್. ಹಾಗೆ ಸ್ಯಾಕ್ರಿಫೈಸ್, ಆಫೀಸ್, ಸಫೈಸ್. ಓಕೆ. ಸೊ ಇದು ಈ ಕ್ಯಾಟಗರಿ. ಈ ತರ ನಾವು ಕ್ಯಾಟಗರಿ ಮಾಡ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ ಓದಲಿಕ್ಕೆ. ಓಕೆ. ಯಾ ನೆಕ್ಸ್ಟ್ ಸ್ಪೆಲ್ಲಿಂಗ್ ರೂಲ್ಸ್ ಬಂದು ರೂಲ್ ನಂಬರ್ 3. ರೂಲ್ ನಂಬರ್ 3 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈಗಿಂತ ಮುಂಚೆ ಐ ಬರಬೇಕು, ಸಿ ಅನ್ನು ಹೊರತುಪಡಿಸಿ. ಈಗಿಂತ ಮುಂಚೆ ಐ ಬರಬೇಕು ಅಂದ್ರೆ ಕಾಂಬಿನೇಷನ್ ಅಲ್ಲಿ ಯಾವಾಗಲಾದ್ರೂ ನಾವು IE ಪದದಲ್ಲಿ ಯಾವ್ದಾದ್ರು ನಿಮಗೆ ಐ ಮತ್ತೆ ಇ ಬಂತು ಅಂತ ಇಟ್ಕೊಳ್ಳಿ, ಐ ಮತ್ತೆ ಇ ಬಂತು ಅಂತ ಇಟ್ಕೊಳ್ಳಿ. ಫಸ್ಟ್ ಈ ಐ ಬರಬೇಕು, ಈಗಿಂತ ಮುಂಚೆ ಐ ಬರಬೇಕು, ಈಗಿಂತ ಮುಂಚೆ ಐ ಬರಬೇಕು, ಈಗಿಂತ ಮುಂಚೆ ಐ ಬರಬೇಕು. ಅದು ಯಾಕೆ ಬರಬೇಕು ಅನ್ನೋದು ಸೆಕೆಂಡ್ರಿ. ಬಟ್ ಬಂದ್ರೆ IE ಒಟ್ಟಿಗೆ ಬರೆಯೋದಾದ್ರೆ ನಾವು ಐ ಬರೆಯಂಗಿಲ್ಲ, IE ಬರಿಬೇಕು. ಕಾಂಬಿನೇಷನ್ ಅಲ್ಲಿ IE ಬರಿಬೇಕು. ಇಲ್ಲಿ ನೋಡಿ, ಫಸ್ಟ್ ಐ ಬಂದ್ಮೇಲೆ ಇ ಬರಿಬೇಕು. ಡೈ, ಲೈ, ಪೈ, ಟೈ, ಡಯಟ್, ಸೆಲ್ಫಿ, ಕ್ಯಾಲರಿ, ಏಲಿಯನ್, ಚೀಫ್, ನೀಸ್, ಫ್ರೈಡ್, ಟ್ರೈಡ್, ಎಲ್ಲ ನೋಡಿ ಐ ಆದ್ಮೇಲೆ ಇ ಇದೆ ತಾನೆ. ಎಲ್ಲ ನಿಮಗೆ ಐ ಆದ್ಮೇಲೆ ಇದೆ, ಅದೇ ರೂಲ್ ಅದು ಇಂಗ್ಲಿಷ್ ಅಲ್ಲಿ. ಇ ಬಿಫೋರ್ ಐ. ಓಕೆ, ರೈಟ್. ಬಟ್ ಸಿ ಅನ್ನು ಹೊರತುಪಡಿಸಿ, ಅಂದ್ರೆ ಸಿ ಬಂದ್ರೆ ಉಲ್ಟಾ ಬರಿಬೇಕು. ಇಲ್ಲಿ ಸಿ ಬಂದಿದೆ, ಇ ಫಸ್ಟ್ ಬಂದಿದೆ, ರೈಟ್. ಸಿಇ, ಆಮೇಲೆ ನೋಡಿ ಸಿಇಐ. ಇಲ್ಲೇನಿದೆ LIE, XIE, TIE. ಇಲ್ಲೇನಿದೆ CEI. ಸಿ ಬಂದಾಗ ಫಸ್ಟ್ ಇ ಬರಿಬೇಕು, ಸಿ ಬಂದಾಗ ಫಸ್ಟ್ ಇ ಬರಿಬೇಕು. ಬೇರೆ ಅಕ್ಷರಗಳು ಬಂದಾಗ ಫಸ್ಟ್ ಐ ಬರೆದು ಆಮೇಲೆ ಇ ಬರಿಬೇಕು. ದಿಸ್ ಇಸ್ ದ ರೂಲ್. ಓಕೆ. ಅದರಲ್ಲಿ ಎಕ್ಸೆಪ್ಷನ್ ಇದೆ. ಎಕ್ಸೆಪ್ಷನ್ ನೋಡಿ, ಇಲ್ಲಿ ಬೇರೆ ಅಕ್ಷರ ಬಂದಿದೆ, ಸಿ ಇಲ್ಲ, ಆದ್ರೂ ನಾವಿಲ್ಲಿ ಇ ಬರಿತಾ ಇದೀವಿ. ಇಲ್ಲೂ ಸಿ ಇಲ್ಲ, ಇ ಬರಿತಾ ಇದೀವಿ. ಇಲ್ಲೇನ್ ಹೇಳಿದ್ವಿ, ಸಿ ಬಂದ ಮೇಲೆ, ಸಿ ಬಂದ್ರೆ ಮಾತ್ರ ನಾವು ಫಸ್ಟ್ ಇ ಬರಿಬೇಕು. ಇಲ್ಲಿ ಸಿ ಬಂದ್, ಇವೆಲ್ಲ ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ಸ್ ಅಂದ್ರೇನು, ಈ ತರ ಪದಗಳನ್ನು ಬಿಟ್ಟು ಬೇರೆ ಎಲ್ಲಾ ಪದಗಳಲ್ಲೂ ಈ ತರ ರೂಲ್ ಅಪ್ಲೈ ಆಗುತ್ತೆ, ಕೆಲವು ಪದಗಳನ್ನು ಹೊರತುಪಡಿಸಿ. ಯಾವುದು? ಕ್ಯಾಫೀನ್, ಸೈಂಟಿಸ್ಟ್, ವಿಯರ್ಡ್, ಫಾರಿನ್, ಪ್ರೋಟೀನ್. ಇಲ್ಲಿ ನೋಡಿ, ಸಿ ಅನ್ನು ಹೊರತುಪಡಿಸಿ, ಸಿ ಬಂದಾಗ ಮಾತ್ರ ನಾವು ಇ ಬರಿಬೇಕು ಅಂತ ಹೇಳಿದ್ವಿ. ಆದ್ರೆ ಇಲ್ಲಿ ಟಿ ಬಂದಿದೆ, ಬರಿತಾ ಇದೀವಿ. ಆಮೇಲೆ ಆರ್ ಬಂದಿದೆ, ಇ ಬರಿತಾ ಇದೀವಿ. ಡಬ್ಲ್ಯೂ ಬಂದಿದೆ, ಇ ಬರಿತಾ ಇದೀವಿ. ಈ ಪದಗಳನ್ನು ಬಿಟ್ಟು ಇವೆಲ್ಲ ಎಕ್ಸೆಪ್ಷನ್ಸ್. ಗೊತ್ತಾಯ್ತಲ್ವಾ? ಎಕ್ಸೆಪ್ಷನ್ಸ್ ಇವು. ಎಕ್ಸೆಪ್ಷನ್ಸ್ ಅನ್ನ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ಹೌದು, ಎಕ್ಸೆಪ್ಷನ್, ಈ ಪದಗಳನ್ನು ಬಿಟ್ಟು ಬೇರೆ ಪದಗಳು ಈ ರೂಲ್ ಅಪ್ಲೈ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಸ್ಟಾರ್ಟ್. ನೆಕ್ಸ್ಟ್, ಇದು ಕಾಮನ್. ಇದು ನಾನು ಫಸ್ಟಿಗೆ ನಾನು ನಿಮಗೆ ಹೇಳಿದ್ದೆ, ಏನು? ಸಿ ಆದ ನಂತರ EIY ಬಂದಲ್ಲಿ ಸಿ ಉಚ್ಚಾರಣೆ ಆಗುವುದು. ಏನಾಗುವುದು? ಸಿ ಆದ ನಂತರ EIY ಬಂದ್ರೆ, ಇ ಐ ವೈ ಎಲ್ಲಿದೆ? ಇಲ್ಲಿದೆ ನೋಡಿ, ಇಲ್ಲಿದೆ ವೈ ಅಲ್ಲ, ಸಿಲಿಂಡರ್. ಇಲ್ಲೇ ಇದೆ ನೋಡಿ, ಸಿಲಿಂಡರ್, ಸೈಕಲ್ ಇಲ್ಲೇ ಇದೆ ನೋಡಿ. ಓಕೆ, ಸಿ ಆದ ನಂತರ EIY ಬಂದ್ರೆ ಸಿ ಅನ್ನೋ ಅಕ್ಷರ ನಾವು ಸ್ ಅಂತ ಹೇಳ್ಬೇಕು.
ಸಿಟಿ, ಸೈಟ್, ಸಿಗಾರ್, ಸಿವಿಕ್, ಸಿವಿಲ್, ಸೈಡರ್, ಸಿನಿಮಾ. ಕೀ ಅಂತ ಹೇಳಲ್ಲ ನಾವು. ಸಿಟ್ರಸ್, ಸರ್ಕಲ್, ಸರ್ಕಿಟ್, ಸಿಟಿಜನ್. ಸೆಲ್, ಸೆಂಟ್, ಸೀಲಿಂಗ್, ಸೆಂಟರ್, ಸೆಂಚುರಿ, ಸಿರಾಮಿಕ್. ಸೀರಿಯಲ್, ಸರ್ಟನ್, ಸೆನ್ಸರ್, ಸರ್ಟಿಫಿಕೇಟ್, ಸೀಸ್, ಸಿಮೆಂಟ್. ಎಲ್ಲ ಸ ಬರುತ್ತೆ. ಇಲ್ಲಿ ಸಿಲಿಂಡರ್, ಸೈನೈಡ್, ಸೈಬರ್, ಸೈಕಲ್. ಐಸಿ, ಸ್ಪೈಸಿ, ಲೂಸಿ, ಫ್ಯಾನ್ಸಿ, ಏಜೆನ್ಸಿ, ಪಾಲಿಸಿ, ಲೆಗಸಿ. ಬಟ್ ಕೆಲವು ವರ್ಡ್ಸ್ ಇದಾವೆ ಎಕ್ಸೆಪ್ಷನ್ಸ್. ಇಲ್ಲಿ ಐ ಇದೆ, ಬಟ್ ಇದು ಆರ್ ಕಿಂಗ್ ಅಂತ ಹೇಳ್ತೀವಿ, ಆರ್ ಸಿಂಗ್ ಅಂತ ಹೇಳಲ್ಲ. ಇಲ್ಲಿ ಇ ಇದೆ, ಇಲ್ಲಿ ಸಾಕರ್ ಅಂತ ಹೇಳ್ತೀವಿ, ಸಾಸರ್ ಅಂತ ಹೇಳಲ್ಲ. ಇಲ್ಲಿ ಸಿ ಇದೆ, ಇದನ್ನ ಎರಡು ತರ ಹೇಳ್ತಾರೆ, ಕೆಲ್ಟಿಕ್ಸ್ ಅಂತ ಹೇಳ್ತಾರೆ, ಸೆಲ್ಟಿಕ್ಸ್ ಅಂತ ಹೇಳ್ತಾರೆ. ಅದು ಯಾಕೆಂತ ನನಗೂ ಗೊತ್ತಿಲ್ಲ. ಸೊ ಇದಕ್ಕೆ ಕೆ ಅಂತಾನು ಹೇಳ್ಬೋದು, ಕೆ ಕೆಲ್ಟಿಕ್ಸ್ ಅಥವಾ ಸೆಲ್ಟಿಕ್ಸ್ ಎರಡು ಆಗುತ್ತೆ. ಇದು ಸೀಸರ್, ಕ್ಯಾಸರ್ ಅಂತ ಕಾಣಿಸ್ಬೋದು, ಬಟ್ ಅದು ಸೀಸರ್ ಅಂತ ಹೋಗ್ಬೇಕು. ಇದು ಸಿಇ ಇದೆ, ಚೆಲೋ, ಸೆಲೋ ಅಲ್ಲ ಚೆಲೋ. ಇದು CIAO ಇದೆ, ಚಿಯಾವೋ ಅಂತ ಹೇಳಿ. ಕನೆಟಿಕಟ್, ಇದು ಸೈಲೆಂಟ್ ಆಗುತ್ತೆ ಇಲ್ಲಿ, ಆಮೇಲೆ ಇಲ್ಲೂ ಸೈಲೆಂಟ್ ಆಗುತ್ತೆ. ಇಂಡೈಟ್, ಫಸಾಡ್, FACADE, ಫಸಾಡ್ ಆಗುತ್ತೆ, ಫಸೇಡ್ ಅಲ್ಲ, ಫಕ್ಯಾಡ್ ಅಲ್ಲ, ಫಸಾಡ್, ಫಸಾಡ್, FACADE, ಫಸಾಡ್, ಫಸಾಡ್. ಓಕೆ, ಸೊ ಆ ಕಾರಣಕ್ಕೆ ನಮಗೆ ಸಿ ಮುಂದೆ EIY ಬಂದ್ರೆ ಸಿ ನ ಸ ಮಾಡಬೇಕು, ಬಟ್ ಎಕ್ಸೆಪ್ಟ್ ದೀಸ್ ವರ್ಡ್ಸ್. ಈ ವರ್ಡ್ಸ್ ಎಲ್ಲ ಅದು ವಿಚಿತ್ರವಾಗಿರುತ್ತೆ, ಅದು ಹೆಂಗಿದೆ ಹಂಗೆ ಹೋಗ್ಬೇಕು. ಓಕೆನಾ, ರೈಟ್. ಎಕ್ಸೆಪ್ಷನ್ಸ್ ನೀವು ಫೋಕಸ್ ಮಾಡಬೇಕಾಗಿರೋದು ಯಾವಾಗಲೂ ಎಕ್ಸೆಪ್ಷನ್. ರೂಲ್ ನೋಡ್ಕೊಳ್ಳಿ, ರೂಲ್ ಆದ್ಮೇಲೆ ಎಕ್ಸೆಪ್ಷನ್ ಏನಿದೆ ಈ ಪದಗಳನ್ನ ಬಿಟ್ಟು, ಮತ್ತೆ ಇಲ್ಲಿ ಯಾವುದೇ ಪದ ಬಂದರೂ ನೀವು ಮ್ಯಾನೇಜ್ ಮಾಡಬಹುದು. ಓಕೆ, ಸೊ ಇದರಲ್ಲೂ ಅಷ್ಟೇ. ಇದರಲ್ಲಿ ಏನಿದೆ, ಈಗಿಂತ ಮುಂಚೆ ಐ ಬರಬೇಕು, ಸಿ ಅನ್ನು ಹೊರತುಪಡಿಸಿ. ಎಕ್ಸೆಪ್ಷನ್ ನೋಡ್ಕೊಳ್ಳಿ, ಎಕ್ಸೆಪ್ಷನ್ ಈ ವರ್ಡ್ಸ್ ಎಲ್ಲ ಬರ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆಗ ಈ ವರ್ಡ್ ಬಿಟ್ಟು ಬೇರೆ ವರ್ಡ್ಸ್ ಬಂದ್ರೆ ನಮ್ಗೆ ಮ್ಯಾನೇಜ್ ಮಾಡಬಹುದು, ರೈಟ್. ಓಕೆ, ನೆಕ್ಸ್ಟ್ ಇನ್ನು ನೋಡಿ, ನೆಕ್ಸ್ಟ್ ರೂಲ್ ನಂಬರ್ 5. ರೂಲ್ ನಂಬರ್ 5 ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಇಟ್ಸ್ ವೆರಿ ಸಿಂಪಲ್. ಯಾವುದೇ ಪದದಲ್ಲಿ ಶಾರ್ಟ್ ವೊವೆಲ್ ಆದ ನಂತರ ಮಾತ್ರ CK ಬರುವುದು. ಯಾವುದೇ ಪದದಲ್ಲಿ ಶಾರ್ಟ್ ವೊವೆಲ್ ಆದ ನಂತರ ಮಾತ್ರ CK ಬರುವುದು. ನೀವು ಮುಂಚೆ ಕೇಳ್ತಿದ್ರಲ್ಲ CK ಯಾಕೆ, ಸಿ ಮತ್ತೆ ಕೆ ಯಾಕೆ ಬರಬೇಕು, ಬರೀ ಕೆ ಇದ್ರೆ ಸಾಕಲ್ವಾ ಅಥವಾ ಬರೀ ಸಿ ಇದ್ರೆ ಸಾಕಲ್ವಾ? ಸೊ ಇದು ಯಾಕೆ ಅಂತ ಹೇಳಿದ್ರೆ, ಯಾವುದೇ ಪದದಲ್ಲಿ ಶಾರ್ಟ್ ವೊವೆಲ್ ಆದ್ಮೇಲೆ ಎಲ್ಲ ನೋಡಿ, ಬ್ಯಾಕ್, ಬ್ಯಾಕ್, ಸ್ಯಾಕ್, ಟ್ರ್ಯಾಕ್, ಸ್ಮ್ಯಾಕ್, ಟ್ಯಾಕ್, ಸ್ಟ್ಯಾಕ್, ಹ್ಯಾಕ್, ಶಾರ್ಟ್ ವೊವೆಲ್. ಇದು ಪೆಕ್, ಡೆಕ್, ರೆಕ್, ಚೆಕ್, ನೆಕ್, ಹೆಕ್, ಫ್ಲೆಕ್, ಶಾರ್ಟ್ ವೊವೆಲ್. ಪಿಕ್, ಸ್ಟಿಕ್, ಬ್ರಿಕ್, ಕ್ಲಿಕ್, ಚಿಕನ್, ಕ್ರಿಕೆಟ್, ವಿಕೆಟ್, ಇ. ರಾಕ್, ಶಾಕ್, ಮಾಕ್, ಡಾಕ್, ಕಾಕ್, ಲಾಕ್, ಸ್ಟಾಕ್, ಶಾರ್ಟ್ ವೊವೆಲ್. ಡಕ್, ಸ್ಟಕ್, ಲಕ್, ಸ್ಟ್ರಕ್, ಬಕೆಟ್, ಬಕಲ್, ಟ್ರಕ್, ಎಲ್ಲ ನಿಮಗೆ ಶಾರ್ಟ್ ವೊವೆಲ್ ಇದೆ. ಎ, ಇ, ಅ. ಸೊ ಶಾರ್ಟ್ ವೊವೆಲ್ ಎಲ್ಲಿ ಬರುತ್ತೆ, ಅದಾದ್ಮೇಲೆ ನಿಮಗೆ ಸೌಂಡ್ ಬರೋದಾದ್ರೆ, ಶಾರ್ಟ್ ವೊವೆಲ್ ಆದ್ಮೇಲೆ ಸೌಂಡ್ ಬರೋದಾದ್ರೆ ಇಟ್ ಇಸ್ ಆಲ್ವೇಸ್ CK ನೇ ಹಾಕ್ಬೇಕು. ಓಕೆ, ಅಂದ್ರೆ CH ಬರುತ್ತೆ, CH ಬರೋದು ರೇರ್ ಕೇಸಲ್ಲಿ, ಬಟ್ ನಿಮಗೆ ಶಾರ್ಟ್ ವೊವೆಲ್ ಅಲ್ಲಿ ಆಲ್ಮೋಸ್ಟ್ ನಿಮಗೆಲ್ಲ CK ನೇ ಬರುತ್ತೆ. CK ಯಾಕಿದೆ ಅಂತ ಹೇಳಿದ್ರೆ, ಬಿಕಾಸ್ ಇಲ್ಲಿ ಶಾರ್ಟ್ ವೊವೆಲ್ ಇದೆ, ಅದಕ್ಕೆ CK ಹಾಕ್ಬೇಕು. ಯಾಕೆ ಹಾಕ್ಬೇಕು ಅನ್ನೋದು ರೂಲ್. ನೆಕ್ಸ್ಟ್ ಇನ್ನೊಂದು ರೂಲ್ ಇದೆ ಅದು. ಓಕೆ.